ರಾಜ್ಯದಲ್ಲಿ ಜೋರಾಯಿತು ಪಾಕಿಸ್ತಾನ್ ಜಿಂದಾಬಾದ್ ಜಟಾಪಟಿ. ಎಫ್ಎಸ್ಎಲ್ ವರದಿ ಬಹಿರಂಗ ವಿಳಂಬಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಾಜ್ಯದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ವಿಚಾರ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಎಫ್ಎಸ್ಎಲ್ ವರದಿ ಬಹಿರಂಗ ವಿಳಂಬವಾಗ್ತಾ ಇರೋದಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನ ಡಿಜಿಐಜಿಪಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಶಾಸಕರಾದ ಎಲ್ಎ ರವಿ ಸುಬ್ರಹ್ಮಣ್ಯ, ಸಿಕೆ ರಾಮಮೂರ್ತಿ, ಉದಯ್ ಗರುಡಾಚಾರ್, ಧೀರಜ್ ಮುನಿರಾಜು, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಎಫ್ಎಸ್ಎಲ್ ವರದಿಯನ್ನ ಬಿಡುಗಡೆಗೊಳಿಸುವಂತೆ ಆಗ್ರಹಪಡಿಸಿದ್ದಾರೆ. ಪಾಕ್ ಪರವಾಗಿ ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದ್ರೋಹದ ಘೋಷಣೆಯನ್ನ ಕೂಗಿದಂತಹ ವ್ಯಕ್ತಿಯ ಬಂಧನ ಆಗಬೇಕು, ಆತನ ವಿರುದ್ಧ ಕ್ರಮ ಆಗಬೇಕು ಅನ್ನೋದರ ಜೊತೆಗೆ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಕೂಡ ಆದಷ್ಟು ಬೇಗ ರಾಜ್ಯ ಸರ್ಕಾರ ರಿಲೀಸ್ ಮಾಡಬೇಕು ಅಂತ ಹೇಳಿ ಆಗ್ರಹಪಡಿಸಲಾಗಿದೆ. ಬೆಂಗಳೂರಿನ ಡಿಜಿಐಜಿಪಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತು. ಇದೇ ಸಂದರ್ಭದಲ್ಲಿ ಹೋರಾಟದ ಹಾದಿಯನ್ನ ಕೂಡ ತುಳಿದ್ರು. ಆಗ ಪೊಲೀಸರು ಮತ್ತು ಅಲ್ಲಿ ಬಂದವರ ನಡುವೆ ಜಟಾಪಟಿಯೂ ಕೂಡ ಆಗಿದೆ, ತಳ್ಳಾಟ ನೂಕಾಟವೂ ಕೂಡ ಆಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ. ಪೊಲೀಸರು ಹೋರಾಟ ನಿರತರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ರಾಜ್ಯದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ವಿಟರ್ನಲ್ಲಿ ಬಿಜೆಪಿ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಕೂಡ ಹಂಚಿಕೊಂಡಿತ್ತು. ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಳೆದ 27ನೇ ತಾರೀಕು ಫೆಬ್ರವರಿ ಕಳೆದ ತಿಂಗಳ ರಾಜ್ಯಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ವಿಧಾನಸೌಧದ ಆವರಣದಲ್ಲಿ ನಜೀರ್ ಹುಸೇನ್ ರವರ ಬೆಂಬಲಿಗರು ದೇಶ ವಿರೋಧ ಚಟುವಟಿಕೆಗಳ ದೇಶ ವಿರೋಧ ಕೂಗುಗಳನ್ನು ಕೂಗಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮದ ದೃಶ್ಯಾವಳಿಗಳಲ್ಲಿ ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾವೆಲ್ಲರೂ ನೋಡಿದ್ದೀವಿ. ನಾವುಗಳು ಅವತ್ತು ಯುವ ಮೋರ್ಚಾ ಮತ್ತು ರಾಜ್ಯದ ಬಿಜೆಪಿ ಮುಖಂಡರು ಸಾಕಷ್ಟು ಪ್ರತಿಭಟನೆಯೂ ಮಾಡಿದ್ದೀವಿ. ಆ ದಿನ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದವರು, ಆ ದಿನ ಮುಖ್ಯಮಂತ್ರಿಯವರು ಅತಿ ಶೀಘ್ರದಲ್ಲಿ ಈ ವಿಚಾರದಲ್ಲಿ ಯಾರ ಕಲ್ಪ್ರಿಟ್ ಇದ್ರೂ ಅವ್ರಿಗೆ ಏನು ಶಿಕ್ಷೆ ಆಗಬೇಕೋ ಇದನ್ನು ಮಾಡ್ತೀರಿ ಅಂತಕ್ಕಂಥದ್ದು ತಿಳಿಸಿದರು. 8 ದಿನಗಳು ಕಳೆದ್ರೂ ಇವತ್ತಿಗೂ ಇದರ ಬಗ್ಗೆ ಎಫ್ಎಸ್ಎಲ್ ರಿಪೋರ್ಟ್ಸ್ ಖಾಸಗಿ ಸೋಷಿಯಲ್ ಮೀಡಿಯಾದಲ್ಲಿ, ಈಗ ನಾವೆಲ್ಲರೂ ನೋಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ